ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ಭಗವಂತ, ನನ್ನ ಸೃಷ್ಟಿಯಲ್ಲಿ ನಿನ್ನನ್ನು ಅತ್ಯುನ್ನತ ಜೀವ ಅಂತ ಭಾವಿಸಿದ್ದಕ್ಕೆ, ನೀನ್ ನನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತದೆ. ಅಯ್ಯೋ, ಯಾಕೆ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ನಾನೇನ್ ಮಾಡ್ದೆ? ಯಾರು ನಿನ್ ಭಗವಂತ ಅಂತ? ಹೋಗು, ನಿನ್ ಹೆಂಡತಿ ಹೇಳೋ ಹಾಗೆ ನೀನ್ ಪತ್ರ ಬರೆದು 100 ಜನರಿಗೆ ಕಳಿಸಿದ್ರೆ ಮಾತ್ರ ನಾನು ಒಳ್ಳೇದ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ ಮನೆಯವ್ರಿಗೆ ನಾನು ಕೆಟ್ಟದ್ ಮಾಡ್ತೀನಿ ಹಾಗಂತ ನಿನಗನ್ನಿಸ್ತಾ ಇದೆಯಾ? ಅಯ್ಯೋ, ಹಾಗಲ್ಲ ಭಗವಂತ. ಗಿರಿ ಹೇಳಿದ ತಕ್ಷಣ ತಲೆಯಲ್ಲಿ ಬರೀ ಕೆಟ್ಟದ್ದೇ ಓಡ್ತಾ ಇದೆ, ಅದಕ್ಕೆ ಒಪ್ಕೊಂಡೆ. ತಂದೆ ಮಕ್ಕಳನ್ನ ಶಿಕ್ಷಿಸ್ತಾನೆ, ತಪ್ಪೇ ಮಾಡದೇ ಇರೋ ಮುಗ್ಧರನ್ನ ರಕ್ಷಿಸ್ತಾನೆ. ಈ ಮಾತು ನಿಮಗೆ ಅರ್ಥ ಆಗ್ಲಿಲ್ವಾ? ಯಾವ ಮೌಢ್ಯದ ವಿರುದ್ಧ ನೀನು ಧ್ವನಿ ಎತ್ತಿದ್ಯೋ, ಈಗ ಅದೇ ಮೌಢ್ಯಕ್ಕೆ ನೀನೇ ಬಲಿಯಾಗ್ತಿದ್ಯಾ ಅಂದ್ರೆ ನಿನ್ನ ಸ್ನೇಹ ನನಗೆ ಅಗತ್ಯ ಇಲ್ಲ ಶಿವಪ್ರಸಾದ್. ನಿಷ್ಕಲ್ಮಶ ಮನಸ್ಸಿರೋನಿಗೆ ಭಯ ಇರೋದಿಲ್ಲ. ಪ್ರಾಮಾಣಿಕ ವ್ಯಕ್ತಿಗೆ ನಾಳೆ ಅನ್ನೋ ಚಿಂತೆ ಇರೋದಿಲ್ಲ. ಕಾಯಕವೇ ಕೈಲಾಸ ಅಂತ ನಂಬಿರೋನಿಗೆ ಕಷ್ಟ ಎದುರಾಗುವುದಿಲ್ಲ. ಈ ಎಲ್ಲಾ ಗುಣಗಳು ನಿನ್ನಲ್ಲಿ ಇದ್ದಿದ್ದಕ್ಕೆ ನಾನು ನಿನ್ನ ಸ್ನೇಹಿತನಾಗಿ ನಿನ್ನಲ್ಲಿಗೆ ಬಂದೆ. ಆದ್ರೆ ಈ ಗುಣಗಳನ್ನು ನೀನು ಕಳ್ಕೊಂಡ ಮರುಕ್ಷಣ ನಾನು ನಿನ್ನಿಂದ ಬಲು ದೂರ. ಅಯ್ಯೋ ಭಗವಂತ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡ ಭಗವಂತ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಅಮೂಲ್ಯವಾದ ಉಡುಗೊರೆ ಅಂದ್ರೆ ಅದು ನಿನ್ನ ಸ್ನೇಹ. ನಿನ್ನ ಸ್ನೇಹನ ಕಳ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ. ನಿನಗೆ ಗೊತ್ತಲ್ವಾ, ಸಂಸಾರ ಅಂತ ಬಂದ್ರೆ ಮೊದಲಿಂದನೂ ನಾನು ಎಷ್ಟು ಹೆದರ್ಕೊಳ್ತೀನಿ ಅಂತ. ಪ್ಲೀಸ್ ಭಗವಂತ, ಹೀಗೆಲ್ಲ ಮಾಡಬೇಡ. ನಾನು ಬೆಲೆ ಕೊಡುವುದು ಮಿತ್ರನಿಗೆ ಹೊರತು ಪತ್ರಕ್ಕಲ್ಲ. ನಾನು ಬಾಗುವುದು ಭಕ್ತಿಗೆ ಹೊರತು ಭಯಕ್ಕಲ್ಲ. ನಾನು ಮೆಚ್ಚುವುದು ಕಾಯಕವನ್ನೇ ಹೊರತು ಕಾಯವನ್ನಲ್ಲ. ನಾನು ಇಚ್ಛಿಸುವುದು ಶ್ರಮದ ದಾರಿಯನ್ನೇ ಹೊರತು ಅಡ್ಡದಾರಿಯನ್ನಲ್ಲ. ಇದಕ್ಕೂ ಮೀರಿ ನೀನು ಮೌಢ್ಯಕ್ಕೆ ಶರಣಾಗಬೇಕೆಂದಿದ್ದರೆ ನಿನ್ನ ಅಂತರಾತ್ಮ ಹೇಳಿದಂತೆ ಮಾಡು. ಅಯ್ಯೋ ಭಗವಂತ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಭಗವಂತ, ಭಗವಂತ. ಯೋರಿ, ಮೊದಲು ಲೆಟ್ರ್ ಬರೀರಿ. ಈ ಥರ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಕಾಯಿಲೆನೂ ಹೋಗುತ್ತೆ. ಪ್ರಣಿ, ನಡಿ ತಟ್ಟೆ ಹಾಕು. ಬನ್ನಿ ಮಾವ, ಎಲ್ಲರೂ ಊಟ ಮಾಡೋಣ. ಈಗ ನನ್ನ ಅಂತರಾತ್ಮ ಲೆಟ್ರ್ ಬರಿ ಅಂತಾನೆ ಹೇಳ್ತಾ ಇದೆ. ಬರಿತೀನಿ, ಲೆಟ್ರ್ ಬರಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.